पैसा पैसा कहती है तू पैसे भी तू मरती है ಈ ಜಗತ್ತಲ್ಲಿ ದುಡ್ಡಿದ್ರೆ ಸತ್ತ ಪ್ರೇಯಸಿಗೆ ತಾಳ್ಬೇಕಾದ್ರೂ ಸತ್ತ ಪ್ರೇಯಸಿಗೆ ತಾಜ್ ಮಹಲ್ ಬೇಕಾದ್ರೂ ಕಟ್ಟಬಹುದು ಆದ್ರೆ ಜೀವಂತ ಇರೋ ಪ್ರೇಯಸಿಗೆ ಒಂದು ತಾಳಿ ಕೂಡ ಕಟ್ಟಕ್ಕಾಗಲ್ಲ ದುಡ್ಡಿದ್ರೆ ಆಣೆ ಕದ್ದವನು ಆರಾಮಾಗಿ ಅರಮನೆಯಲ್ಲಿ ಇರಬಹುದು ಅದೇ ದುಡ್ಡಿಲ್ಲ ಅಂದ್ರೆ ಇರಬೇಕಂತವನು ಹಿರೇಗಂಟ ಜೈಲಲ್ಲೇ ಇರಬೇಕಾಗುತ್ತೆ ದಿಸ್ ಇಸ್ ದ ಪವರ್ ಆಫ್ ಮನಿ ನರವ್ಯಾಘ್ರ ನರವ್ಯಾಘ್ರ ಸುತ್ತ 10 ಹಳ್ಳಿಗೆ ನಾನೇ ಒಡೆಯ ಅಂತ ಸೊಕ್ಕಿನಿಂದ ಮೆರಿತಾ ಇದೆಯಲ್ಲ ತಲೆ ಹಿಡುಕ ನನ್ನ ಮಗನೇ ನರವ್ಯಾಘ್ರ ಒಂದಾನೊಂದು ಕಾಲದಲ್ಲಿ ಕೇವಲ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ನೀನು ಈಗ ಈಗ ದೊಡ್ಡ ಶ್ರೀಮಂತನಾಗಬೇಕೆಂದು 10 ಶ್ರೀಮಂತರನ್ನು ಕೊಲೆ ಮಾಡಿದ ಅಂದಿನ ಕೂಲಿ ಕಾರ್ಮಿಕ ಇಂದಿನ ಕೋಟ್ಯಾಧೀಶ್ವರ ನರವ್ಯಾಘ್ರ ನಿನ್ನ ಹಿಂದಿನ ಬಂಡಾಟದ ಪುಟವನ್ನು ಒಂದೊಂದೇ ಹಿಂತಿರುಗಿಸಿ ನಿನ್ನನ್ನು ಒಂದಿಲ್ಲ ಒಂದಿನ ನಿನ್ನ ಕೈಗೆ ಭಿಕ್ಷಾ ಪಾತ್ರೆ ಕೊಡಕ್ಕೆ ಬಂದಿದ್ದಾನೆ ಈ ಪ್ರಳಯಾಂತಕ ಪ್ರಖ್ಯಾ ನರವ್ಯಾಘ್ರ ಮೋಸದಿಂದ ನನ್ನ ಆಸ್ತಿಯನ್ನು ಲಭ್ಯಿಸಿದೆಯಲ್ಲ ಇದರ ಪರಿಣಾಮ ಏನಿರುತ್ತೆ ಗೊತ್ತಾ ನರವ್ಯಾಘ್ರ ಮುಂದೊಂದು ದಿನ ನಿನ್ನ ರಕ್ತ ಕುಡಿಯೋಕೆ ಕಾದು ನಿಂತಿದ್ದಾನೆ ಈ ಪ್ರಖ್ಯಾ ಆ ಸಮಯಕ್ಕಾಗಿ ಒಂದೊಂದೇ ಉಪಾಯವನ್ನ ನಾನು ಹಾಕ್ತಾನೆ ಇದ್ದೀನಿ ನಿನಗೋಸ್ಕರ ನಾನು ಹೊಂಚು ಹಾಕ್ತಾನೆ ಇದ್ದೀನಿ ಸಮಯ ಬರುತ್ತೆ ಬಂದಾಗ ಈ ಪ್ರಖ್ಯಾತ ಏನಂತ ಗೊತ್ತಾಗುತ್ತದಲ್ಲ ನರವ್ಯಾಘ್ರ ಯಾರೋ ಈ ಕಡೆನೆ ಬರ್ತಾ ಇದ್ದಾರೆ ಬರಲಿ ಖಂಡ ಭಗವರ ಬಂದು ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಶತ್ರು ಅಂದ್ರೆ ಯಾರು ಗಾಂಧಿ 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 ಯಾವ ಗಾಂಧಿ ಇಲ್ಲಿ ಯಾಕೆ ಬಂದಿದ್ಯಾ ಅದನ್ನ ಹೇಳು ಪರಕೀಯರನ್ನು ಹೋರಾಡಿ ಈ ದೇಶವನ್ನು ಸ್ವತಂತ್ರಗೊಳಿಸಿ ಈ ದೇಶಕ್ಕಾಗಿ ತನ್ನ ಪ್ರಾಣ ತ್ಯಾಗ ಮಾಡಿದವನು ಮಹಾತ್ಮ ಗಾಂಧಿ ಸತ್ಯ ಧರ್ಮವನ್ನು ತಿಳಿದು ಅನ್ಯಾಯದ ಕಿಚ್ಚಿನಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಪಕ್ಷವನ್ನು ಮಚ್ಚೆಯಿಂದ ಹೊಡೆದು ಬುದ್ಧಿ ಕಲಿಸಲು ಹುಟ್ಟಿ ಬಂದಿರುವ ಇವನು ಈ ಕಲಿಯುಗದ ಗಾಂಧಿ ಅದೆಲ್ಲ ಬೇಡ ಮೊನ್ನೆ ರಾತ್ರಿ 3 ಗಂಟೆಗೆ ವಿಜಯನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ನಲ್ಲಿ 3-4 ಜನರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಿಯಲ್ಲ ಇವತ್ತು ಮಧ್ಯಾಹ್ನ 1 ಗಂಟೆಯಲ್ಲಿ ಅವರೆಲ್ಲರೂ ಅವರವರ ಮನೆಯಲ್ಲಿರಬೇಕು ನಿನ್ನ
ಮಾಡ್ತೀಯ? ನಿನ್ನ ಕೈ ತೆಗಲ್ಲ, ನಿನ್ನ ಕಾಲ್ ತೆಗಲ್ಲ, ನಿನ್ನ ತಲೆನೂ ತೆಗಲ್ಲ. ಜೀವ ಏನಂದ್ರೆ? ಬರೀ ನಿನ್ ಜೀವ, ಬರೀ ನಿನ್ ಜೀವ ಮಾತ್ರ ತೆಗಿತೇನೆ. ಅದು ಜೀವ ಕಣೋ, ಜೀವ. ಅದು ಪ್ರಖ್ಯಾತನ ಜೀವ, ಇರುವೆ ಜೀವ ಅಲ್ಲ. ಏನು ಏನಂದ ನೀನು? ನನಗಿದೆಲ್ಲ ಆಗಿದೆ ಮಧ್ಯಾಹ್ನ 1 ಗಂಟೆ. Be careful. Goodbye. ಗಾಂಧಿ 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 ಲೇ ಗಾಂಧಿ ಅಂತ ನನಗೆ ಸೊಕ್ಕಿನಿಂದ ಮಾತಾಡಿ ಹೋದ ಅಂದಿನ ಮಗನೇ, ನಾನು ಮನಸ್ಸು ಮಾಡಿದ್ರೆ ನಿಂತ ಜಾಗದಲ್ಲಿ ನಿನ್ನನ್ನ ಮಣ್ಣು ಪಾಲು ಮಾಡಬಹುದಿತ್ತು. ಆದ್ರೂ ಯಾಕೆ ಸುಮ್ಮನೆ ಇದೆ ಗೊತ್ತಾ? ಮುಂದೊಂದು ದಿನ ನಿನ್ನನ್ನ ನನ್ನ ಕೈ ಉಳಿಸಿ ಮಾಡಿಕೊಂಡು ನಿನ್ನಿಂದಲೇ ನನ್ನ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಆಮೇಲೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುವುದೇ ಈ ಪ್ರಖ್ಯಾತನ ಕೆಲಸ.